ರಾಜಕಾರಣಿ, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ ಅವರ 45ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಸಲುವಾಗಿ ಚನ್ನರಾಯಪಟ್ಟಣ ತಾಲೂಕಿನ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಅವಕಾಶ ಬುದ್ಧಿವಿಕಲಚೇತನ ಮಕ್ಕಳ ವಸತಿಯುತ ಪಾಠಶಾಲೆಯಲ್ಲಿನ ಮಕ್ಕಳಿಗೆ ಅಗತ್ಯ ನೆರವು ನೀಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ ಮೊಮ್ಮಗ, ಯುವ ರಾಜಕಾರಣಿ, ಕವಿಕಾ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ ಅವರ ಹುಟ್ಟುಹಬ್ಬದ ಸಲುವಾಗಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿ ಬುದ್ಧಿವಿಕಲಚೇತನ ಮಕ್ಕಳೊಂದಿಗೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಮಕ್ಕಳಿಗೆ ಅಗತ್ಯ ಬೆಡ್ಶೀಟ್, ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಆಚರಣೆ ಮಾಡಿದರು. ಈ ವೇಳೆ ಯುವ ಮುಖಂಡ ಸಿ.ಎಸ್. ಯುವರಾಜ್ ಮಾತನಾಡಿ, ಎಚ್.ಸಿ. ದೀಪು ಅವರ ಆಶಯದಂತೆ ವಿಕಲಚೇತನ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದು, ಅವರ ತಾತ ತಾಲೂಕಿನ ಅಭಿವೃದ್ಧಿಯ ಹರಿಕಾರರಾಗಿದ್ದು, ಇಂದಿಗೂ ಅವರು ನೀಡಿದ ಯೋಜನೆಗಳು, ಕಾರ್ಯಕ್ರಮಗಳಿಂದ ತಾಲೂಕಿನ ಜನತೆ ಸುಭಿಕ್ಷ ಬದುಕು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮೊಮ್ಮಗ ಎಚ್.ಸಿ. ದೀಪುರವರು ಅವರ ತಾತನ ಹಾದಿಯಲ್ಲೇ ನಡೆದು ತಾಲೂಕಿನ ಅಭಿವೃದ್ಧಿಗೆ ಮುಂದಾಗಲಿ ಎಂದು ಆಶಿಸಿದರು. ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಗ್ರಹಾರ ಗಿರೀಶ್ ಮಾತನಾಡಿ, ದೀಪು ಅವರ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದಲ್ಲಿನ ವೃದ್ಧಾಶ್ರಮ, ವಿಕಲಚೇತನ ಮಕ್ಕಳಿಗೆ ಬಟ್ಟೆ, ಊಟದ ವ್ಯವಸ್ಥೆ ಮಾಡಿ ಅವರೊಡಗೂಡಿ ಹುಟ್ಟುಹಬ್ಬ ಆಚರಿಸಲಾಗುತ್ತಿದೆ. ಭಗವಂತ ಅವರಿಗೆ ಉತ್ತಮ ರಾಜಕೀಯ ಭವಿಷ್ಯ ಕಲ್ಪಿಸಿ ಬಡವರ ಸೇವೆಗೆ ಅವಕಾಶವಾಗಲಿ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿ.ಆರ್. ಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆ.ಜಿ. ಬಾಬು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಡರಹಳ್ಳಿ ಅಶೋಕ್, ಗನ್ನಿ ಗಿರೀಶ್, ಡಿಶ್ ಗಿರೀಶ್, ಕಾಂತರಾಜಪುರ ನಾಗೇಶ್, ರೋಹಿತ್ ಕುಮಾರ್, ಉಮಾಶಂಕರ್, ರವಿ, ಪುನೀತ್, ಲಾಯರ್ ನವೀನ್, ಶಾಮಿಯಾನ ಸ್ವಾಮಿ, ಆಕಾಶ್, ಜ್ಞಾನಪ್ರಕಾಶ್ ಸೇರಿ ಇತರರು ಇದ್ದರು. ಇವತ್ತು ಏನು ನಮ್ಮ ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದಂಥ ನಮ್ಮ ಎಚ್.ಸಿ. ಲಲಿತ್ ರಾಘವ್, ಶ್ರೀಕಂಠಯ್ಯನವರ ಹೆಮ್ಮೆಯ ಮೊಮ್ಮಗರಾದಂಥ ಲಲಿತ್ ರಾಘವ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಏನು ವಿಶೇಷವಾಗಿ ಏನು ವಿಕಲಚೇತನರಿದ್ದಾರೆ ಅವರ ಜೊತೆ ಆಚರಿಸ್ಕೋಬೇಕು ಅಂತ ಅವರು ಆಶಿಸ್ತಾ, ಅವರ ಆಶಯದಂತೆ ಇವತ್ತೇನು ಈ ಒಂದು ವಿಕಲಚೇತನ ಆಶ್ರಮ ಏನಿದೆ, ಒಂದು ಶಾಲೆ ಏನಿದೆ, ಇದರಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋದಿರ್ಬೋದು, ಅದೇ ರೀತಿ ಅವ್ರಿಗೆ ಹೊತ್ಕೊಳ್ಳಿಕ್ಕೆ ಬೆಡ್ಶೀಟ್ ಅಂತದ್ದು ಹಾಗೂ ಹಲವಾರು ಉಪಕರಣಗಳನ್ನ ಈ ಒಂದು ಆಶ್ರಮಕ್ಕೆ ಕೊಡುಗೆಯಾಗಿ ಕೊಟ್ಟು ಅವರ ಅಭಿಮಾನಿಗಳು ಮತ್ತು ಎಲ್ಲ ಅವರ ಹಿತೈಷಿಗಳು ಇವತ್ತು ಈ ಒಂದು ಅನಾಥಾಶ್ರಮಕ್ಕೆ ಆ ಎಲ್ಲ ಪದಾರ್ಥಗಳನ್ನ ಕೊಟ್ಟು ಒಂದು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಇವತ್ತೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತಾ, ಏನು ಈಗ ತಾನೇ ಕಳೆದ 18ನೇ ತಾರೀಕು ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ 100ನೇ ವರ್ಷದ ಹುಟ್ಟುಹಬ್ಬವನ್ನು ಲಲಿತ್ ರಾಘವ್ ಅವರು ಯಾವ ರೀತಿ ಆಚರಿಸೋದು ಅಂತ ನಾವು ನೋಡಿದ್ದೀವಿ. ಒಂದು 2,000 ಜನ ಮಕ್ಕಳಿಗೆ ಬಾಲ್ಕನ್ ಒಂದು ವಿದ್ಯಾಸಂಸ್ಥೆಯಲ್ಲಿ ಉಚಿತವಾಗಿ ಒಂದು ಕಂಪ್ಯೂಟರ್ ಒಂದು ಶಿಕ್ಷಣವನ್ನು ಕೊಡಿಸೋದಾಗ್ಲಿ, ಅದೇ ರೀತಿ ಒಂದು ಏನು ಯುವಕರಲ್ಲಿ ಕ್ರೀಡೆಯ ಒಂದು ಉತ್ಸಾಹವನ್ನು ತುಂಬಬೇಕು ಅಂತೇಳಿ ಒಂದು ದೊಡ್ಡದಾಗಿ ಒಂದು ರಾಜ್ಯ ಮಟ್ಟದ ಹಾಗೂ ಅಂತಾರಾಜ್ಯ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಕೂಡ ನಡೆಸಿದ್ರು. ಅದೇ ರೀತಿ ಮೊನ್ನೆ ನಮ್ಮ ಲಲಿತ್ ರಾಘವ್ ಅವರ ನೇತೃತ್ವದಲ್ಲಿ ಶ್ರೀಕಂಠಯ್ಯನವರ ಹುಟ್ಟುಹಬ್ಬಕ್ಕೆ ನಮ್ಮ ಏನು ಈ ತಾಲೂಕಿನ ಆಶಾ ಕಾರ್ಯಕರ್ತರು ಮತ್ತೆ ಏನು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅವ್ರಿಗೆಲ್ಲ ಕೂಡ ಸೀರೆಯನ್ನು ಹಾಗೂ ಒಂದು ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ವಸ್ತ್ರಗಳನ್ನ ಕೊಡೋದ್ರ ಮೂಲಕ ಶ್ರೀಕಂಠಯ್ಯನವರ ಹುಟ್ಟುಹಬ್ಬವನ್ನು ಕೂಡ ತುಂಬಾ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ರು. ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಅವರ ಕುಟುಂಬ ಏನು ಶ್ರೀಕಂಠಯ್ಯನವರ ನಡೆದಂಥ ದಾರಿಯಲ್ಲೇ ಕೂಡ ಇನ್ನೂ ಉತ್ತಮ ಒಂದು ಕಾರ್ಯವನ್ನು ಮಾಡಲಿ. ಲಲಿತ್ ರಾಘವ್ ಆಗಿರ್ಬೋದು, ನಮ್ಮ ವಿಜಯಣ್ಣರಾಗಿರ್ಬೋದು, ಹಾಗೆ ನಮ್ಮ ಅಭಿಯಣ್ಣರಾಗಿರ್ಬೋದು, ಅವರ ಕುಟುಂಬದವರು ಎಲ್ಲರಿಗೂ ಕೂಡ ಭಗವಂತ ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಎಚ್.ಸಿ. ಲಲಿತ್ ರಾಘವ್ ಅವರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೆ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಲಲಿತ್ ರಾಘವ್ ಅವರು ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಹಾಗೂ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನನ್ನ ಧನ್ಯವಾದಗಳು ಹೇಳಿ ಇವತ್ತು 45 ವರ್ಷದ ಹುಟ್ಟಿದ ಶುಭಾಶಯ ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ನಾವು ನಡೆದಿದ್ದೀವಿ. ಅವ್ರ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಶುಭಾಶಯ. ಕರ್ನಾಟಕ ಬಿಜೆಪಿ ಅಧ್ಯಕ್ಷರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಆಶ್ರಮದಲ್ಲಿ ಮಕ್ಕಳಿಗೆ
ಎಲ್ಲ ನಮ್ಮ ಅಭಿಮಾನಿಗಳು, ಶ್ರೀಕಂಠಯ್ಯನವರ ಅಭಿಮಾನಿಗಳು, ಲಲಿತ್ ರಾಘವ್ ಅವರ ಅಭಿಮಾನಿಗಳೆಲ್ಲ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆ ದೇವರು ಲಲಿತ್ ರಾಘವ್ ಅವರಿಗೆ ಹೆಚ್ಚಿನ ರಾಜಕೀಯವಾಗಿ ಬೆಳೆಯಲು ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಸರ್ಕಾರಿ ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಆದ್ದರಿಂದ ಪ್ರತಿ ಶಾಲೆಯಲ್ಲಿಯೂ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ರಚನೆಯಾಗಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 1ರಿಂದ 10ನೇ ತರಗತಿಯ 9271 ವಿದ್ಯಾರ್ಥಿಗಳಿಗೆ ವಿದ್ಯಾವಿಕಾಸ ಯೋಜನೆಯಡಿ ಶೂ, ಸಾಕ್ಸ್ ವಿತರಣೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿ, ಶಾಲಾ ಶಿಕ್ಷಣದ ಸಾರ್ವತ್ರೀಕರಣ ಬೇಡಿಕೆ ಸಾಕಾರಗೊಳ್ಳಬೇಕಾದರೆ ಸಮುದಾಯದ ಪಾಲ್ಗೊಳ್ಳುವಿಕೆ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ವ್ಯಾಸಂಗ ಮಾಡಿದ ಶಾಲೆಯ ಅಭಿವೃದ್ಧಿಗೆ ಕೊಠಡಿ, ಶೌಚಾಲಯ ಸೇರಿ ಅಗತ್ಯವಾದ ಸೌಲಭ್ಯಗಳ ಕೊಡುಗೆಗಳನ್ನು ಹಳೆ ವಿದ್ಯಾರ್ಥಿಗಳು ನೀಡಬೇಕು. ಇದರಿಂದ ಸರ್ಕಾರಿ ಶಾಲೆಗಳ ಉನ್ನತೀಕರಣವಾಗುವ ಜೊತೆಗೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆ ಅಲಂಕರಿಸಿರುವ ಹಳೆ ವಿದ್ಯಾರ್ಥಿಗಳನ್ನು ಗುರುತಿಸಿ ಶಿಕ್ಷಕರು ಶಾಲಾ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಬೇಕು. ಅವರು ಓದಿದ ಶಾಲೆಗೆ ಮರಳಿ ನೆರವು ನೀಡುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದರಿಂದ ಗ್ರಾಮೀಣ ಭಾಗದ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಶಿಕ್ಷಣದಿಂದ ಮಾತ್ರ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡಲು ಸಾಧ್ಯ. ಪಾಲಕರು ಶಿಕ್ಷಕರಿಗೆ ಸಹಕಾರ ನೀಡಿದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬಹುದು ಎಂದರು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ 1ರಿಂದ 10ನೇ ತರಗತಿವರೆಗೂ ಎಲ್ಲ ಸೌಕರ್ಯಗಳಿರುವ ಸುಸಜ್ಜಿತ ಶಾಲೆ ನಿರ್ಮಾಣವಾಗುವುದು ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅಗತ್ಯವಾಗಿದೆ. ಎಲ್ಲ ವಿಷಯಗಳಿಗೂ ನುರಿತ ಶಿಕ್ಷಕರಿಂದ ಬೋಧನೆ, ಆಟದ ಮೈದಾನ, ಸ್ಮಾರ್ಟ್ ತರಗತಿಗಳು, ಶೌಚಾಲಯ, ರುಚಿಯಾದ ಬಿಸಿಯೂಟದೊಂದಿಗೆ ಸುತ್ತಮುತ್ತಲಿನ ಹಳ್ಳಿಗಳ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರಲು ಮತ್ತು ಪುನಃ ಮನೆಗೆ ತಲುಪಿಸಲು ವಾಹನ ವ್ಯವಸ್ಥೆಯೊಂದಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಂತಹ ಶಾಲೆಗಳು ನಿರ್ಮಾಣವಾದರೆ ಗ್ರಾಮೀಣ ಭಾಗದ ಮಕ್ಕಳು ನಗರ ಪ್ರದೇಶದ ಖಾಸಗಿ ಶಾಲೆಗಳ ಪೈಪೋಟಿಗೆ ಸರಿಸಮಾನವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸತೀಶ್ HH ಯೋಜನೆಯ ಕುರಿತಾಗಿ ವಿವರಣೆ ನೀಡಿದರು. ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ KN ಅನಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪುರಸಭಾ ಮಾಜಿ ಅಧ್ಯಕ್ಷರಾದ ಬನಶಂಕರಿ ರಘು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಉಮಾಶಂಕರ್, ಶಿಕ್ಷಣ ಸಂಯೋಜಕರಾದ ಲೋಕೇಶ್, ಶ್ರೀನಿವಾಸ್, ಕರಿಯಪ್ಪಗೌಡ, ಯಾದವರಾಜು, ಸಮೂಹ ಸಂಪನ್ಮೂಲ ವ್ಯಕ್ತಿ ಲಿಂಗರಾಜು, ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕರಾದ BM ಸುರೇಶ್ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮೆಜರ್ ಮಾಡಿದ್ದಾರೆ, ಅದರ ಅಳತೆ ವ್ಯತ್ಯಾಸಗಳಿದೆ ಅಂತ ಒಂದು ಮಾಹಿತಿ ತಿಳಿದಿದ್ದೀನಿ. ಅವ್ರು ಯಾರು ಸರ್ವರಾಜ್ ಮಾಡಿದಾರೋ ಅವ್ರಿಗೆ ಸೂಚನೆ ನೀಡಿ BRC ಅವರಲ್ಲಿಲ್ಲೂ ಮತ್ತು BO ಮತ್ತು ECOಗಳು ನಿಮಗೆ CRP ಅವರೆಲ್ಲ ಕೂತು ಯಾವ್ಯಾವ ಶಾಲೆಗಳಲ್ಲಿ ಒಂದು 25 ಮಕ್ಕಳಿದ್ರೆ 5 ಶಾಲೆಗಳಿಗೆ ಮೆಜರ್ಮೆಂಟ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ದರೆ ಅವ್ರಿಗೆ ಸೂಚನೆ ನೀಡಿ ಬಂದು ಅವ್ರು ಸರಿ ಮಾಡಿಕೊಡ್ಬೇಕು. ಈಗ ಕ್ವಾಲಿಟಿದು ಎಲ್ಲ ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತದೆ. ಓವರ್ ಮೆಜರ್ಮೆಂಟ್ ಏನಂತ ಕಾಣಿಸ್ತದೆ ಸರ್, ಅದರೊಳಗಡೆ ಹಾಕಿ ಪಿನ್ ಹಾಕ್ಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತಾ ಇದೆ ನೋಡಿರೋ ಪ್ರಕಾರ. ಸೊ ನನ್ನ ಪ್ರಕಾರ ಇಲ್ಲಿ ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅದು ಯೂಸ್ ಆದಾಗ ಅದರ ಇದು ಏನು ಅನ್ನೋದು ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಆಯಿತು, ಉಳಿದಿರ್ತಕ್ಕಂಥ ದುಡ್ಡು ಉಳಿಸಿದ್ದೀವಿ ಅಂತ ಹೇಳಿದೆ ಕಮಿಷನ್ ಎಲ್ಲವ. ಆ ಉಳಿದಿರೋ ದುಡ್ಡನ್ನು ಶಾಲಾ ರಿಪೇರಿಗಳಿಗಾರ ಕೊಡಲಿ, ಆಯಿತು ಏನೇಳಿ. ಈಗ ಉಳಿದಿರೋ ದುಡ್ಡು ಶಾಲೆ ರಿಪೇರಿಗಳಿಗಾರ ಕೊಟ್ಟರೆ ಸುಸ್ಥಿತಿಯಲ್ಲಿರ್ತಕ್ಕಂಥ ಶಾಲಾ ಕಟ್ಟಡಗಳನ್ನು ಸುಸ್ಥಿತಿಗೆ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಅವಕಾಶವನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಏನು ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ಗೆ ಏನೇನು ಬೇಕು ಇನ್ಫ್ರಾಸ್ಟ್ರಕ್ಚರು ಆದ್ಯತೆ ಮೇರೆಗೆ ನಾವು ಸಹಾಯವನ್ನು ಮಾಡ್ತಾಯಿದ್ದೀವಿ. ಈ ಪ್ರಿಮಿಸಿಸಿನಲ್ಲಿ PMC ಶಾಲೆಯಲ್ಲಿ 422 ಮಕ್ಕಳಿದ್ದಾರೆ, ಮಕ್ಕಳ ಮನೆಯಿಂದ 7th ಗಂಟ. ಇನ್ನು ನಮ್ಮ ಗರ್ಲ್ಸ್ ಹೈಸ್ಕೂಲ್ನಲ್ಲಿ 375 ಇದ್ದಾರೆ. ಸೊ 2 ನಮ್ಮ PU ಕಾಲೇಜ್ಗಳಲ್ಲಿ ಟೋಟಲಿ 2000 ಮಕ್ಕಳಿದ್ದಾರೆ. ಮಕ್ಕಳ ಮನೆಯಿಂದ ಅಪ್ ಟು 12th ತನಕ 2000 ಮಕ್ಕಳು ಈ ಒಂದು ಪ್ರಿಮಿಸಿಸಲ್ಲಿ ಓದ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. PMC ಶಾಲೆಗೂ ಕೂಡ ಬಹುತೇಕ ಎಲ್ಲ ರೀತಿ ಸಹಕಾರವನ್ನು ಮಾಡಿದ್ದೇವೆ. ಫೀಲ್ಡಲ್ಲಿ ಯಾವಾಗಲೂ ಕೂಡ ನೀರು ನಿಂತಿತ್ತು, ಅದನ್ನು ನೀರನ್ನ ಹೊರಗಡೆ ಕಳಿಸುವ ದೃಷ್ಟಿಯಲ್ಲಿ
ಬೋತ್ ಸೈಡ್ ಡ್ರೈನೇಜು ವರ್ಕು ಈಗ ಪ್ರಗತಿನಲ್ಲಿದೆ. ಅದ್ರ ಜೊತೆಗೆ ಇನ್ನೊಂದು 2-3 ರೂಮ್ಗಳನ್ನು ಕೂಡ ಒಂದು ರಿಪೇರ್ಸ್ ಕೂಡ ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಬೇರೆ ಮಕ್ಕಳು ದೇವರಿದ್ದಂಗೆ ಅವ್ರಿಗೆಲ್ಲ ರೀತಿಯ ನಾವು ಶಕ್ತಿ ತುಂಬುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅನುದಾನ ಬರುತ್ತೋ ಬಿಡುತ್ತೋ ಅವ್ರ ಮಕ್ಕಳಿಗೆ ಒಳ್ಳೇದು ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಕುಡಿಯೋ ನೀರಿನ ತೊಂದರೆ ಇಲ್ಲ ವಗೈರೆ. ಸೊ ಸ್ವಲ್ಪ ರೂಮ್ಸು ಅದನ್ನು ಏನಿದೆ ಇನ್ನೊಂದು 15 ದಿವಸ ಒಳಗಡೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಡ್ತೀವಿ. ಹಾಗಾಗಿ ಆ ಪ್ರಾರಂಭ ಸಿದ್ಧತೆಯನ್ನು ಮಾಡೋದಕ್ಕಿಂತ ಮೊದಲು ಉದ್ಘಾಟನೆಯನ್ನು ಮಾಡಬೇಕಾಗ್ತಿತ್ತು. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದು ಈಗ ಏನಾಗಿದೆ ಅಂತಂದರೆ ಇಡೀ ತಾಲೂಕಿಗೆ ಒಂದೇ ಬಾರಿಯೇ ಶೂ ಸಾಕ್ಸ್ ವಿತರಣೆ ಆಗ್ತದೆ. ಜೊತೆಗೆ ಇಲ್ಲಿ ಏನಾಗಿದೆ SDM ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆದು ಜನಪ್ರತಿನಿಧಿಗಳ ಮೂಲಕ ಈ ವಿತರಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ನಾವು ಸಂಪೂರ್ಣವಾಗಿ ಮುಗಿಸ್ತೀವಿ. ಆಗ ಯಾವುದೋ ಒಂದು ಶಾಲೆಗೆ ಶೂ ಬಂದಿಲ್ಲ, ಅವರು ಖರೀದಿಯನ್ನು ಮಾಡಿಲ್ಲ, ಅಥವಾ ಖರೀದಿ ನಿಯಮ ತಪ್ಪಾಗಿದೆ, ಈ ಥರದ ಯಾವುದೇ ರೀತಿಯ ಆಪಾದನೆಗಳು ಅವಕಾಶಗಳಿಗೆ ಎಡೆಯನ್ನು ಮಾಡಿಕೊಡದೆ ನೇರವಾಗಿ ಸರ್ಕಾರವೇ ಆಯಾ ಶಾಲೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಹಾಗಾಗಿ ಆ ಪ್ರತಿಯೊಂದು ಶಾಲೆಗೂ ಕೂಡ ಈಗ ಮೊನ್ನೆ ಮತ್ತು ಇವತ್ತು ಮತ್ತು ನೆನ್ನೆ ಎಲ್ಲ ಶಾಲೆ ಮಕ್ಕಳು ನಮ್ಮಲ್ಲಿ ಬಂದಿರತಕ್ಕಂಥ ಶುಲ್ಕಗಳನ್ನು ಹೋಬಳಿವಹಿಸಿ ನಾವು ವಿನಿಮಯ ಮಾಡಿದ್ದೇವೆ. ಅದರ ಆಯಾ CRP ಮುಖಾಂತರ ECOಗಳ ಮುಖಾಂತರ ನಾಳೆನೇ ನಾವು ಪ್ರತಿಯೊಂದು ಶಾಲೆಯೂ ಕೂಡ ತಲುಪಿಸಿ ಶುಕ್ರವಾರ ಮುಗಿಸೋನೆ ಎಲ್ಲ SDM ಮುಖಾಂತರ ಮಕ್ಕಳಿಗೆ ವಿತರಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಈ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿ ಒಂದೇ ಬಾರಿ ಎಲ್ಲ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯದ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತ ಅಧಿಕೃತವಾದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ನಮ್ಮ ಮನೆ MLA ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಇಲಾಖೆ ಮತ್ತು ರಾಜ್ಯ ಸರ್ಕಾರ ನಮ್ಮ ಒಂದು ತಾಲೂಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ನಾವು ನಮ್ಮ ಇಲಾಖೆ ಅಧಿಕಾರಿಗಳೊಂದಿಗೆ ಮತ್ತು ಅನುಷ್ಠಾನ ಅಧಿಕಾರಿಗಳೊಂದಿಗೆ ಪ್ರತಿ ಶಾಲೆಗೆ ತಲುಪಿಸಿದ್ವಿ. ಸಾಂಕೇತಿಕವಾಗಿ ಇವತ್ತು ಮಾನ್ಯ ಶಾಸಕರು ನಮ್ಮ PMC ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಮ್ಮೆಲ್ಲ ಮಕ್ಕಳಿಗೆ ಸುಮಾರು ಒಂದು 800 ಮಕ್ಕಳಿಗೆ ಇವತ್ತು ವಿತರಣೆ ಆಗುತ್ತೆ. ಅಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮಕ್ಕಳಿಗೆ ಒಂದು ಶೂ ಸಾಕ್ಸ್ ಈಗ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಎಲ್ಲ ಮಕ್ಕಳು ಸಹ ಏಕರೂಪದಲ್ಲಿ ಒಂದೇ ರೀತಿಯ ಶೂಗಳನ್ನು ಧರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲಾಖೆ ಪರವಾಗಿ ಅಭಿನಂದನೆ ತಿಳಿಸಿದೆ. ಪಟ್ಟಣದಲ್ಲಿ SIR ಪ್ರಕ್ರಿಯೆ ಚುರುಕುಗೊಳಿಸಲು ಪುರಸಭೆಯ ಕಸ ಸಂಗ್ರಹಣೆ ಮಾಡುವ ಆಟೋಗಳ ಮೂಲಕ ಈ ಕುರಿತು ಪ್ರಚಾರ ಮಾಡಬೇಕು, ಜನರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸಬೇಕು ಎಂದು ಶಾಸಕರಾದ CN ಬಾಲಕೃಷ್ಣ ಅವರು ಸಲಹೆ ನೀಡಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ SIR ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ SIR ಆಗ್ತಿದ್ದು ಇದಕ್ಕೆ ಹೆಚ್ಚುವರಿ ಸಿಬ್ಬಂದಿ ಯೋಜನೆ ಮಾಡಬೇಕು. ತಾಲೂಕಿನ 22 ಹಳ್ಳಿಗಳಲ್ಲಿ 80%ಕ್ಕಿಂತ ಕಡಿಮೆ ಹಾಗೂ ಪಟ್ಟಣದ 12 ಭಾಗಗಳಲ್ಲಿ 60%ಕ್ಕಿಂತ ಕಡಿಮೆ ಆಗಿದೆ. ಲೋಪವಿಲ್ಲದೆ ನಿಗದಿತ ಕಾಲಮಿತಿಯೊಳಗೆ ವೇಗವಾಗಿ ಪೂರ್ಣಗೊಳಿಸಬೇಕು ಎಂದರು. ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ತಾಲೂಕಿನಲ್ಲಿ ಈವರೆಗೆ 85.41% ಪ್ರಗತಿಯಾಗಿದ್ದು 6,458 ಮತದಾರರು ಮರಣ ಹೊಂದಿದ್ದು 3,776 ಮಂದಿ ಶಾಶ್ವತ ವಲಸೆ ಹೊಂದಿದ್ದಾರೆ. ಯಾವ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ BLOಗಳು ಕರ್ತವ್ಯ ನಿರ್ವಹಿಸಬೇಕು. ನೈಜ ಮತದಾರರಿಗೆ ಅನ್ಯಾಯವಾಗಬಾರದು. ಇದೊಂದು ಉತ್ತಮ ಕಾರ್ಯ ಎಂದು ಪ್ರಶಂಸಿಸಿ ಈ ಪ್ರಕ್ರಿಯೆ ತಾಲೂಕಿನಲ್ಲಿ ನಿಗದಿತ ಸಮಯದಲ್ಲೇ ಮುಗಿಯಲಿದೆ ಎಂದು ತಿಳಿಸಿದರು. ತಹಸೀಲ್ದಾರ್ GS ಶಂಕರಪ್ಪ, ಗ್ರೇಡ್ 2 ತಹಸೀಲ್ದಾರ್ ಗಿರೀಶ್ ಬಾಬು, ತಾಲೂಕು ಪಂಚಾಯಿತಿ ನಿರ್ದೇಶಕ ಗಿರೀಶ್, ಶಿರಸ್ತೇದಾರ್ ಪವನ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಚುನಾವಣಾ ವಿಭಾಗದ ಅಧಿಕಾರಿ ಅನಿಲ್, ರಮೇಶ್ ಸೇರಿ ಇತರರು ಇದ್ರು. ನಮಗೆ ಮೊದಲನೇ ಮುಖ್ಯವಾಗಿರ್ತಕ್ಕಂಥದ್ದು SIR. ಈಗ ಮುಂದಿನ ತಿಂಗಳು 8ನೇ ತಾರೀಕು ತನಕ ನಾವು ಯಾವುದೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಬೇರೆ ಯಾವುದೇ ಜವಾಬ್ದಾರಿಗಳನ್ನು ಹೇಳಿದ್ದೀವಿ ಅವರು ಕೂಡ ನನ್ನ ಜಿಲ್ಲಾಧಿಕಾರಿಗಳ ಸೂಚನೆಯಿಂದ ನಮ್ಮ ತಹಶೀಲ್ದಾರರು ಮಾಡ್ತಾಯಿದ್ದಾರೆ. ಆದರೂ ಕೂಡ ನಮ್ಮ ಜವಾಬ್ದಾರಿಗಳು ಇದೆ. ಯಾಕಂದರೆ ಏನಾಗಿದೆ ಬಿಟ್ಟಿದೆ ಪೂರ್ಣ ಮಾಹಿತಿ ನಮಗೂ ಕೂಡ ಲಭ್ಯವಾಗಿದೆ. ಕೆಲಸ ಮಾಡ್ತಾ ಇದ್ದಾರೆ. ಈ ನಗರ ವ್ಯಕ್ತಿಗೆ ಸರ್ ಇಮಿಡಿಯೇಟಾಗಿ ಅಸಿಸ್ಟೆನ್ಸ್ ಆಗಿ ಮಾಡಿ ಅದು ನಾವು ಇಲ್ಲೇ ಮಾಡೋದೇ ಬೇಡ, ಒಬ್ಬರಿಗೆ ಸಪೋರ್ಟಿಂಗ್ ಕೊಟ್ಬಿಟ್ರೆ ಸೊ ಈಸಿಯಾಗಿ ಇದ್ದಾರೆ. ಇಲ್ಲೇ ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಏನಿಲ್ಲ. ಎಲ್ಲೋ ಅಲ್ಲ ಒಂದೇ ಕಡೆ ಮುಗಿಸ್ಕೊಳ್ತಾರೆ ಮತ್ತೊಂದು ಮಾಡ್ತಾರೆ ಅನ್ನೋದೇನಿಲ್ಲ. ಈರುಗಳು ಕೆಲಸ ಮಾಡ್ತಾ ಇದ್ದಾರೆ. ಮನೆಮನೆಗೂ ಕೂಡ ಹೋಗ್ತಿದ್ದಾರೆ. ಮುನ್ಸಿಪಾಲ್ಟಿ ದೇಶದ ಪ್ರಚಾರ ಇಷ್ಟು ಮಾಹಿತಿನ ನಿಮಗೆ ಒದಗಿಸ್ತಾ ಇದ್ದಾರೆ ತಮ್ಮ ಗಮನಕ್ಕೆ. ಇದಂದ್ರೆ 3 ಹಳ್ಳಿ ಇಲ್ಲ ಸರ್, ಸದ್ಯಕ್ಕೆ ಕುಡಿಯೋ ನೀರು ಸದ್ಯಕ್ಕೆ 3 ಹಳ್ಳಿ ಇಲ್ಲ. ಇನ್ನು 30 ಹಳ್ಳಿ ಪ್ರಾಬ್ಲಮ್ ಆಗೋ ಸ್ಟೇಜ್ ಬರ್ತಾ ಇದೆ. 30 ಹಳ್ಳಿ ಇನ್ನು 30 ಹಳ್ಳಿ ಬರುತ್ತೆ. ಇದರ ಬರ್ತಾ ಇದೆ.
ಸ್ವಲ್ಪ ಕರೆಂಟ್ ಪ್ರಾಬ್ಲಮಿಂದ ಸಮಸ್ಯೆ ಆಗ್ತಿದೆ.